ನಮಸ್ಕಾರ. ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ವೃದ್ಧಾಶ್ರಮ ಎಲ್ಲ ಇಲ್ಲಿ ತಾಯಂದಿರು ಇದ್ದಾರೆ. ಇವರು ಯಾರು ಅನಾಥರಲ್ಲ. ಕೆಲವರೆಲ್ಲ ಅನಾಥಾಶ್ರಮ ಅಂತ ಇಟ್ಕೊಂಡು ಅನಾಥಾಶ್ರಮ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಇವರಿಗೆಲ್ಲ ಅನಾಥರಲ್ಲ, ಯಾಕಂದ್ರೆ ಜೊತೆಗಿರ್ತಾರೆ ಎಲ್ಲರೂ. ಆದರೂ ಕೂಡ ಇವತ್ತು ಪಾಪ ಅನಾಥರ ಥರ ಯಾರು ಎಲ್ಲರೂ ಇದ್ದರೂ ಕೂಡ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದರೂ ಕೂಡ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಪಾಪ ಇಲ್ಲಿ ಇವರು ಬಂದು ಎಲ್ಲರನ್ನ ಬಿಟ್ಟು, ಸಂಬಂಧಿಕರನ್ನು ಬಿಟ್ಟು, ಮೊಮ್ಮಕ್ಕಳನ್ನ ಬಿಟ್ಟು, ಇವರೆಲ್ಲ ಮೊಮ್ಮಕ್ಕಳ ಜೊತೆಗೆ ಆಟ ಆಡೋಂಥ ಒಂದು ವಯಸ್ಸಿದೆಲ್ಲ, ಆರಾಮಾಗಿರೋಂಥ ವಯಸ್ಸಲ್ಲಿ ಇವತ್ತು ಪಾಪ ಇಂಥ ವೃದ್ಧಾಶ್ರಮಗಳು ಇರೋದಕ್ಕೆ ಎಷ್ಟೋ ಜನ ಇವತ್ತಿಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಇದು ಒಂಥರ ಇವ್ರಿಗೆ ಸ್ವರ್ಗ ಇದು. ಇವ್ರಿಗೆ ಇದೊಂದು ರೀತಿ ಸ್ವರ್ಗ ಇದು. ಅದರಿಂದ ನಾವು ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ನಾವು ವಯಸ್ಸಾದಾಗ ನಮ್ಮನ್ನು ಅವರು ಚೆನ್ನಾಗಿ ನೋಡ್ಕೊತಾರೆ. ಇವತ್ತು ಇವರೆಲ್ಲರೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಆದರೂ ಕೂಡ ಇಂಥ ಆಶ್ರಮದಲ್ಲಿ ಬಂದಿದ್ದಾರೆ ಅಂದರೆ ಅದು ನಮ್ಮ ಪಾಪ ಇವರು ಏನು ಮಾಡಿದ್ರು, ಯಾವ ಜನ್ಮದಲ್ಲಿ ಏನೇನು ಮಾಡಿದ್ರು. ಅದರಿಂದ ನಾವು ಪ್ರತಿಯೊಬ್ಬ ನಾಗರಿಕನಿಗೂ ಹೇಳ್ತೀನಿ, ಎಲ್ಲರೂ ತಂದೆ ತಾಯಿ ಇದ್ದರೂ ಕೂಡ ದಯವಿಟ್ಟು ಆಶ್ರಮಗಳಿಗೆ ಹಾಕಕ್ಕೆ ಹೋಗಬೇಡಿ. ಆಶ್ರಮಕ್ಕೆ ಹಾಕ್ಬಿಟ್ಟು ಅಲ್ಲಿ ಹೋಗಿ ಬಿಟ್ಬಿಟ್ಟು ಆಮೇಲೆ ಅವ್ರು ಹಂಗೆ ಸರಿ ಇಲ್ಲ ಹಿಂಗೆ ಸರಿ ಇಲ್ಲ ಅಂತಂದು ಹೇಳ್ಬಿಟ್ಟು ಆಶ್ರಮದ ವಿರುದ್ಧನೇ ಕೆಲವರು ಅವಿವೇಕಿಗಳು ಮಾತಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇರೋಲ್ಲ. ಆ ನೋಡೋಕ್ಕೆ ಯೋಗ್ಯತೆ ಇಲ್ಲದೇ ಇರೋರು ಆಶ್ರಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಈ ಥರ ಆಶ್ರಮಗಳು ಇರೋದಕ್ಕೇ ಇವತ್ತು ಎಷ್ಟೋ ಜನ ನೋಡಿ, ಎಷ್ಟೋ ಜನ ತಾಯಂದಿರಿದ್ದಾರೆ. ಇವರೆಲ್ಲ ಇವತ್ತು ಇಂಥ ಕಡೆ ಆರಾಮಾಗಿ ಇದ್ದಾರೆ. ಇದನ್ನು ನಮ್ಮ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟು ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ನಾಚಿ ಪ್ರಸನ್ನ ಕುಮಾರ್ ಇವರು ಇದನ್ನು ನೋಡ್ಕೊತ ಇದ್ದಾರೆ. ಇವ್ರಿಗೆಲ್ಲ ಒಂಥರ ದೇವ್ರಿದ್ದಂಗೆ, ಈ ಕಡೆ ಮಾಡೋದು, ಇವರೇ ಒಂಥರ ದೇವ್ರಿದ್ದಂಗೆ, ಇವ್ರಿಗೆಲ್ಲ ಒಂಥರ ತಂದೆ ತಾಯಿ ಇವರೇ ಇದ್ದಂಗೆ, ಇವರಿಗೆಲ್ಲ ತಂದೆ ತಾಯಿ ಇವರಿದ್ದಂಗೆ, ತಮ್ಮ ಸ್ವಂತ ಮನೆಯವ್ರಂಥರ ನೋಡ್ಕೊಂತ ಇದ್ದಾರೆ. ಯಾರು ಕೂಡ ಈ ಥರ ನೋಡ್ಕೊಳಕ್ಕಾಗಲ್ಲ, ಯಾಕಂದರೆ ಕೆಲವರು 4 ಜನಕ್ಕೆ ಊಟ ಹಾಕೋಕ್ಕಾಗಲ್ಲ. ಇವತ್ತು ಎಲ್ಲರೂ ಒಂದೇ ರಕ್ತದಲ್ಲಿ ಹುಟ್ಟಿರ್ತಾರೆ, ಅಣ್ಣ ತಮ್ಮಂದಿರು, ಆದ್ರೂ ಸಂಬಂಧ ಇಲ್ದಿರೋ ಥರ ಜೀವನ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಸಂಬಂಧರಲ್ಲ. ಮೊನ್ನೆ ಒಂದು ಜಡ್ಜ್ ಹೇಳಿದರು, ಒಂದೇ DNA ಹುಟ್ಟಿದ್ರು ಕೂಡ ದಯಾದಿಗಳಾಗಿ ಬದುಕ್ತಾ ಇರ್ತಾರೆ ಅಣ್ಣ ತಮ್ಮಂದಿರು. ಇನ್ನೆಲ್ಲಿ ಅವರು ತಂದೆ ತಾಯಿನ ಯಾವ ರೀತಿ ಚೆನ್ನಾಗಿ ನೋಡ್ಕೊತಾರೆ. ಅದರಿಂದ ನಾವು ಅದಕ್ಕೇ ಮಳೆ ಬೆಳೆ ಎಲ್ಲ ನಿಂತು ಹೋಗಿದೆ. ವರ್ಷ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಇವತ್ತು ನಮ್ಮ ಮಕ್ಕಳಿದ್ರೂ ಕೂಡ, ಮೊಮ್ಮಕ್ಕಳಿದ್ರೂ ಕೂಡ ಇವತ್ತು ಈ ಥರ ತಗೊಂಬಂದು ಇವ್ರನ್ನ ನಾವು ಹಿಂಗೆ ಆಶ್ರಮದಲ್ಲಿ ಬಿಟ್ಬಿಟ್ಟು ನಮ್ಮ ಕೆಲಸ ಮುಗಿದೋಯ್ತು ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿ ನಮ್ಮ ಮಕ್ಕಳ ಜೊತೆಗೆ ನಾವು ಚೆನ್ನಾಗಿರೋಕ್ಕೆ ನೋಡ್ತಾ ಇದ್ದೀವಿ. ಆದರೆ ಅದು ತಪ್ಪು, ಅದು ನಮಗೆ ಒಳ್ಳೇದಾಗಲ್ಲ. ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ. ನಾವು ಚೆನ್ನಾಗಿರ್ಬೋದು, ಕೈ ತುಂಬ ಸಂಬಳ ಬರ್ತಾ ಇರ್ಬೋದು, ನಿಮಗೆಲ್ಲ ಆರಾಮಾಗಿರ್ಬೋದು ಅಂದ್ಕೊಂಡಿದ್ದೀರಿ. ಆದರೆ ನಾಳೆ ನೀವು ವಯಸ್ಸಾಗುತ್ತೆ, ನೀವು ಮುದುಕರಾಗ್ತೀರಾ, ನಿಮಗೂ ವಯಸ್ಸಾಗುತ್ತೆ. ಆದರೂ ನಿಮಗೂ ನಾಳೆ ನಿಮ್ಮ ಮಕ್ಕಳು, ಅಯ್ಯ ನಮ್ಮಪ್ಪನೇ ಆಶ್ರಮಕ್ಕೆ ಬಿಟ್ಟಿದ್ದ, ನಮ್ಮ ಅಜ್ಜಿನ, ಅದಕ್ಕೆ ನಾನು ತಗೊಂಡೋಗಿ ನಮ್ಮಪ್ಪ ನಮ್ಮಮ್ಮನ್ನ ಯಾವ್ದಾರು ಒಂದು ಆಶ್ರಮಕ್ಕೆ ಬಿಟ್ಟು ಬರ್ತೀನಿ, ಈ ಥರ ಹೇಳ್ತಾರೆ. ಆದರೂ ಕೂಡ ಎಲ್ಲರೂ ಇದ್ದರೂ ಕೂಡ ಇವತ್ತು ನಾವು ಆ ಅನಾಥಾಶ್ರಮ ಅಂತ ಹೇಳ್ತಾ ಇದ್ದೀವಿ. ಆದರೆ ಅನಾಥಾಶ್ರಮ ಅಲ್ಲ ಅದು. ಯಾಕಂದ್ರೆ ಅಲ್ಲಿ ಕೂಡ ತಂದೆ ತಾಯಿನವ್ರು ಇರ್ತಾರೆ, ಅವ್ರು ನೋಡ್ಕೊತಾರೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ಭೂಮಿಲೇ ಅನಾಥರಾಗಕ್ಕೆ ಚಾನ್ಸೇ ಇಲ್ಲ, ಅನಾಥರಾಗಕ್ಕೆ ಇದು ಇಲ್ಲವೇ ಇಲ್ಲ. ಯಾಕಂದರೆ ಒಬ್ಬರು ಆಶ್ರಯ ಆಗ್ತಿರ್ತಾರೆ. ಇನ್ನು ಎಲ್ಲೋ ರೋಡಲ್ಲಿ ಬಿದ್ದಿದ್ರೆ ಬಿಡು ಅವ್ರು ಅನಾಥರು, ಅವ್ರು ರೋಡಲ್ಲಿ ಬಿದ್ದು ಅಲ್ಲೇ ಬಿದ್ದು ಹೋಗ್ಬಿಡ್ತಾರೆ. ಅವರು ಯಾವುದೇ ಅನಾಥರು ಅಂತ ಅವ್ರಿಗೆ ಹೇಳ್ಬೋದು. ಆದರೆ ಎಲ್ಲರೂ ಜೊತೆಗಿದ್ದಾರೆ, ಒಬ್ರಿಗೊಬ್ಬರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಒಂಥರ ಸಂಬಂಧಿಕರು ಕೂಡ ನಾವು ಈ ಥರ ಇರೋಲ್ಲ. ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಟ್ಟಿಗೆ ಹುಟ್ಟಿರ್ತೀವಿ. ಆದರೆ ಇವಾಗ ಒಟ್ಟಿಗೆ ಯಾರು ಬಾಳ್ತಾ ಇಲ್ಲ, ಬದುಕ್ತಾ ಇಲ್ಲ. ಎಲ್ಲರೂ ಬೇರೆ ಬೇರೆ, ಅಕ್ಕ ಒಂದು ಕಡೆ, ಅಮ್ಮ ಒಂದು ಕಡೆ, ಅಪ್ಪ ಅಮ್ಮ ಒಂದು ಕಡೆ, ಅಣ್ಣ ತಂಗಿ ಎಲ್ಲೆಲ್ಲೋ ಒಂದೊಂದು ಕಡೆ ಈ ಥರ ಬಾಳ್ತಾ ಇದ್ದೀವಿ. ಅವರೆಲ್ಲ ದೂರ ಮಾಡ್ಕೊಂಡ್ರು ಕೂಡ ಇವರೆಲ್ಲ ಒಂದು ಕಡೆ ಸೇರಿದ್ದಾರೆ. ಇವರೆಲ್ಲ ಯಾವುದೋ ಜನ್ಮದಲ್ಲಿ ಒಟ್ಟಿಗೆ ಸಂಬಂಧಗಳು ಇವರೆಲ್ಲ. ಅದಕ್ಕೆ ನಾವು ಮನುಷ್ಯರಿಗೆ ಮನುಷ್ಯರಾದರೆ ಒಳ್ಳೆಯದು. ನಮ್ಮ ಮಾನವತೆ ಮನುಷ್ಯತ್ವ ತೋರಿಸ್ಬೇಕಾಗಿದೆ. ನಾನಿವತ್ತು ಯಾರಾದ್ರೂ ಸಹಾಯ ಬೇಡಕ್ಕೆ ಈ ವಿಡಿಯೋ ಮಾಡ್ತಾಯಿಲ್ಲ. ಆದರೆ ಇವತ್ತಿನ ದರಿದ್ರ ಮಕ್ಕಳು ಇದ್ದುಕೊಂಡು ಕೂಡ ಆ ಮಕ್ಕಳು ತಗೊಂಬಂದು ಈ ಥರ ಆಶ್ರಮಕ್ಕೆ ಬಿಡ್ತಾ ಇದ್ದಾರಲ್ಲ, ಅಂಥ ನನ್ನ ಮಕ್ಕಳಿಗೆ ಈ ವಿಡಿಯೋ. ಯಾಕಂದ್ರೆ ತಂದೆ ತಾಯಿ ಇರ್ತಾರೆ, ನೋಡ್ಕೊಳಕ್ಕಾಗಲ್ಲ. ಯಾರೋ ದೊಡ್ಡ ಇವರು ಕಿಮೆಗಿಲ್ದಿರೋ ಕೆಲಸಕ್ಕೆ ಹೋಗಿರ್ತಾರೆ. ಆ ಥರ ಏನೋ ಮಾಡ್ದಂಗೆ ಇವ್ರೇನು ಮೇಲಿಂದ ಉದಿರ್ತಾರೆ. ಇವರು ಅಪ್ಪ ಅಮ್ಮ ಇದ್ದರೂ ಕೂಡ ಇವತ್ತು ಈ ಥರ ಕರ್ಕೊಂಬಂದು ಬಿಡ್ತಾ ಇದ್ದಾರೆ. ಅಂಥ ಈ ನನ್ನ ಮಕ್ಕಳಿಗೆ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಮೇನು ಸಹಾಯ ಕೊಟ್ಬಿಟ್ರೆ, ಸಹಾಯ ಕೇಳಿದ್ರು ಕೂಡ ಬಂದು ನೋಡಿ. ಇಂಥ ಆಶ್ರಮ ಎಲ್ಲೆಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಹೋಗ್ತೀರಾ, ಯಾವ್ಯಾವ ಏರಿಯಾಕ್ಕೆ ಹೋಗ್ತೀರಾ, ಒಂದು ದಿನ ಒಂದು ಅರ್ಧ ಗಂಟೆ 1 ಅವರ್ 2 ಅವರ್ ಬಂದು ಇಂಥ ಆಶ್ರಮಗಳಿಗೆ ಬಂದು ಭೇಟಿ ಕೊಟ್ಟು ಇಂಥ ತಾಯಿಯಂದಿರನ್ನ ತಂದೆಯಂದಿರನ್ನ ನೋಡಿ ಆಶೀರ್ವಾದ ತಗೊಂಡು ಹೋಗಿ. ನಿಮಗೂ ಒಳ್ಳೆಯದಾಗುತ್ತೆ, ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.